ನಿನ್ನೆ ಪ್ರೀತಿಸುವೆ ಭಾಗ 24. ರಮಣ್ ರೆಡ್ಡಿಯ ಗುಂಡಗಳು ರಾಘವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ರು. ರಮಣ್ ರೆಡ್ಡಿ ರಾಘವನ ಹತ್ತಿರ ಬಂದು ಅವನ ಕೈ ಹಿಡಿದು ಅವನಿಗೆ ಇನ್ನೇನು ಚುಚ್ಚಬೇಕು. ಅಷ್ಟರಲ್ಲಿ ಸಬ್ ಇನ್ಸ್ಪೆಕ್ಟರ್ ಗಾಳಿಯಲ್ಲಿ ಗುಂಡು ಹಾರಿಸಿ, ಮಿಸ್ಟರ್ ರಮಣ್ ರೆಡ್ಡಿ, ರಾಘವ್ ಅವ್ರಿಗೆ ಏನಾದರೂ ಮಾಡಿದ್ರೆ ಇದೇ ಬುಲೆಟಲ್ಲಿ ನಿನ್ನ ತಲೆ ಸೀಳ್ಬಿಡ್ತೀನಿ. ನೀನಾಗಿ ನೀನೇ ಸರೆಂಡರ್ ಆದರೆ ಒಳ್ಳೆಯದು. ಇಲ್ಲ ಅಂದರೆ ನಿನಗೆ ಹೊಡೆದು ಬಿಟ್ಟಾದರೂ ನಾವು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತೀವಿ. ಎಲ್ಲರೂ ನಿಮ್ಮ ವೆಪನನ್ನು ಕೆಳಗೆ ಹಾಕಿ, ಇಲ್ಲ ಅಂದರೆ ಎಲ್ಲರನ್ನು ಶೂಟ್ ಮಾಡಿಬಿಡ್ತೀನಿ. SI ಮಾತು ಕೇಳಿ ರಮಣ್ ರೆಡ್ಡಿಯ ಗುಂಡಗಳು ಅವರಲ್ಲಿದ್ದ ವೆಪನ್ಗಳನ್ನು ಕೆಳಗೆ ಬಿಸಾಕಿದರು. ಪೊಲೀಸರು ಅವರನ್ನೆಲ್ಲನ್ನು ಎಲ್ಲ ಕಡೆಯಿಂದಲೂ ಸುತ್ತುವರೆದಿದ್ದರು. ರಮಣ್ ರೆಡ್ಡಿಗೆ ಏನು ಮಾಡಬೇಕೆಂದು ತೋಚದಾಯಿತು. ಇಲ್ಲಿಂದ ಹೇಗಾದರೂ ತಪ್ಪಿಸಿಕೊಂಡು ಹೋಗಬೇಕೆಂದು ಪ್ಲಾನ್ ಮಾಡಿ ರಾಘವನ ಕುತ್ತಿಗೆಗೆ ಚಾಕು ಇಟ್ಟು, ಇನ್ಸ್ಪೆಕ್ಟರ್, ನನ್ನನ್ನೇನು ಕೆಲಸಕ್ಕೆ ಬಾರದೇ ಇರೋ ಬಚ್ಚ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲೀಗಲ್ ಕೆಲಸ ಮಾಡಿಕೊಂಡೇ ನಾನು ನನ್ನ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದು. ಅದನ್ನು ಕೆಡವಲು ನೀವು ಅಥವಾ ಈ ರಾಘವನಿಂದ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. 100 ಜನ್ಮ ಎತ್ತಿ ಬಂದರೂ ನಿಮ್ಮಿಂದ ನನ್ನ ಸಾಮ್ರಾಜ್ಯವನ್ನು ಕೆಡವಲು ಸಾಧ್ಯನೇ ಇಲ್ಲ. ನನ್ನನ್ನು ಹಿಡಿಯುವುದು ಏನು? ಯಾರು ಕೂಡ ನನ್ನನ್ನು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿಂದ ಹೇಗೆ ಎಸ್ಕೇಪ್ ಆಗ್ತೀನಿ ಅಂತ ನೀವೇ ನೋಡ್ತಾ ಇರಿ. ಗೋ ಬ್ಯಾಕ್ ಇನ್ಸ್ಪೆಕ್ಟರ್, ಎಲ್ಲರೂ ಹಿಂದೆ ಸರಿಯಿರಿ, ಇಲ್ಲಾಂದ್ರೆ ಈ ರಾಘವನ ಹೆಣ ಬೀಳುತ್ತೆ ಅಂತ ಹೇಳಿ ರಾಘವನ ಕುತ್ತಿಗೆಗೆ ಚಾಕು ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಲು ನಿಧಾನವಾಗಿ ತನ್ನ ಕಾರಿನ ಹತ್ತಿರ ನಡೆಯತೊಡಗಿದನು. SIಗೆ ಏನ್ ಮಾಡಬೇಕೆಂದು ತೋಚದಾಯಿತು. ರಾಘವನ ಪ್ರಾಣದ ರಕ್ಷಣೆಗಾಗಿ ಅವರು ಹಿಂದೆ ಸರಿದು ನಿಂತರು. ರಮಣ್ ರೆಡ್ಡಿಯನ್ನು ಹೇಗಾದರೂ ಮಾಡಿ ಪೊಲೀಸರ ಬಲೆಗೆ ಬೀಳಿಸಬೇಕೆಂದು ರಾಘವ್ ಥಿಂಕ್ ಮಾಡತೊಡಗಿದನು. ಚಾಕು ಅವನ ಕುತ್ತಿಗೆಗೆ ತಾಗಿ ರಕ್ತ ಬರಲಾರಂಭಿಸಿತು. ಇನ್ನೇನು ರಮಣ್ ರೆಡ್ಡಿ ಕಾರಲ್ಲಿ ಕೂರಬೇಕು, ಅಷ್ಟರಲ್ಲಿ ರಾಘವ್ SI ಕಡೆ ನೋಡಿ ಸನ್ನೆ ಮಾಡಿ ಪಿಸ್ತೂಲ್ ಬಿಸಾಕಲು ಹೇಳಿದನು. ಕೂಡಲೇ ಅವರು ರಾಘವನ ಕಡೆ ಪಿಸ್ತೂಲ್ ಬಿಸಾಕಿದರು. ರಾಘವ್ ಕೂಡಲೇ ಫೋರ್ಸ್ಫುಲಿ ಎರಡೂ ಕೈಯಿಂದ ಅವನ ಕೈ ದೂಡಿ ಅವನ ಕಾಲಿಗೆ ತನ್ನ ಕಾಲಿನಿಂದ ಗುದ್ದಿ ಅವನನ್ನು ಕೆಳಗೆ ಬೀಳಿಸಿ SI ಬಿಸಾಕಿದ ಪಿಸ್ತೂಲ್ ಹಿಡಿದು ಅವನ ತಲೆಗೆ ಪಾಯಿಂಟ್ ಮಾಡಿ ಹಿಡಿದನು. ಅಷ್ಟು ಸುಲಭವಾಗಿ ನಿನ್ನನ್ನು ಇಲ್ಲಿಂದ ತಪ್ಪಿಸಿಕೊಳ್ಳಕ್ಕೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಇನ್ನು ನಿನಗೆ ಜೈಲೇ ಗತಿ. ಕರೆದುಕೊಂಡು ಹೋಗಿ ಇನ್ಸ್ಪೆಕ್ಟರ್ ಅಂತ ಹೇಳಿದಾಗ SI ಅವನ ಹತ್ತಿರ ಬಂದು ಕಾನ್ಸ್ಟೇಬಲ್ಗಳಿಗೆ ಅವನನ್ನು ಅರೆಸ್ಟ್ ಮಾಡಲು ಹೇಳಿ ಜೀಪಲ್ಲಿ ಕೂರಿಸಕ್ಕೆ ಹೇಳಿದರು. ರಾಘವನ ಹತ್ತಿರ ಬಂದು ಅವನ ಕೈ ಕುಲುಕಿದ ಇನ್ಸ್ಪೆಕ್ಟರ್, ಥ್ಯಾಂಕ್ ಯು ರಾಘವ್ ಸರ್, ನಿಮ್ಮ ಚಾಣಕ್ಯತನದಿಂದ ಅವನನ್ನು ಹಿಡಿಯುವ ಹಾಗೆ ಆಯಿತು. ಅವನೇನಾದರೂ ತಪ್ಪಿಸ್ಕೊಂಡು ಹೋಗಿದ್ದರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಕಳಂಕ ಬರ್ತಾ ಇತ್ತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಬೈ ದ ವೇ, ಐ ಆಮ್ ಮುಖೇಶ್ ದೇಶಪಾಂಡೆ. ಈ ಏರಿಯಾಗೆ ಹೊಸದಾಗಿ SI ಆಗಿ ಅಪಾಯಿಂಟ್ ಆಗಿದ್ದೀನಿ. ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ. ನಿಮ್ಮಂಥ ನಿಷ್ಠಾವಂತ ಅಧಿಕಾರಿಗಳಿಗೆ ಯಾವ ರೀತಿಯ ತೊಂದರೆ ಕೂಡ ಆಗಬಾರ್ದು. ನಿಮ್ಮ ಕನ್ಸರ್ನ್ಗೋಸ್ಕರ ತುಂಬ ಥ್ಯಾಂಕ್ ಯು. ನೀವು ನನಗೆ ಥ್ಯಾಂಕ್ಸ್ ಹೇಳೋದಲ್ಲ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ನೀವೇನಾದರೂ ಕರೆಕ್ಟ್ ಟೈಮ್ಗೆ ಬಂದಿಲ್ಲ ಅಂದರೆ ನನ್ನ ಹೆಣ ಬೀಳ್ತಾ ಇತ್ತು. ನಿಮ್ಮಿಂದ ನನ್ನ ಜೀವ ಉಳಿಯಿತು. ಹಾಗಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ದೇಶಪಾಂಡೆ ಸರ್. ಸರ್ ಅಂತ ಕರೆದು ನನ್ನನ್ನು ಅನ್ಕಂಫರ್ಟೇಬಲ್ ಫೀಲ್ ಮಾಡಬೇಡಿ. ನಿಮ್ಮಂಥ ದಕ್ಷ ಅಧಿಕಾರಿ ನನ್ನನ್ನು ಈ ರೀತಿ ಸಂಬೋಧಿಸುವುದು ಸರಿಯಲ್ಲ. ಬರೀ ಮುಖೇಶ್ ದೇಶಪಾಂಡೆ ಅಂತ ಕರೀರಿ ಸರ್. ನಾನು ನಿಮ್ಮನ್ನು ಮುಖೇಶ್ ದೇಶಪಾಂಡೆ ಅಂತ ಕರೀಬೇಕಂದ್ರೆ ನೀವು ನನ್ನನ್ನು ರಾಘವ್ ಅಂತ ಕರೀರಿ, ಸರ್ ಅಂತ ಎಲ್ಲ ಬೇಡ. ಓಕೆ ಮಿಸ್ಟರ್ ರಾಘವ್, ನೀವು ಹೇಳಿದ ಹಾಗೇನಾಗಲಿ. ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ನನ್ನ ನಂಬರಿಗೆ ಕಾಲ್ ಮಾಡಿ. ಯಾವ ಹೊತ್ತಲ್ಲೂ ಏನು ಸಮಸ್ಯೆ ಇದ್ದರೂ ಕೂಡ ನಾನು ಖಂಡಿತ ಬರ್ತೀನಿ. ನನ್ನ ನಂಬರ್ ತಗೊಳ್ಳಿ ಅಂತ ಹೇಳಿ ರಾಘವನಿಗೆ ತನ್ನ ನಂಬರನ್ನು ನೀಡಿ, ನೀವೇನು ಚಿಂತೆ ಮಾಡಬೇಡಿ, ಇನ್ಮೇಲೆ ಇವನು ನಿಮ್ಮ ತಂಟೆಗೆ ಬರದ ಹಾಗೆ ನಾನು ನೋಡ್ಕೊಳ್ತೀನಿ. ಇವನ ಮೇಲೆ ಎಲ್ಲ ಕೇಸ್ ಹಾಕಿ ಮಿನಿಮಮ್ 5 ವರ್ಷ ಆದರೂ ಜೈಲಲ್ಲಿ ಇರಬೇಕು. ಆ ಥರ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ. ನೀವಿನ್ನು ನಿಶ್ಚಿಂತೆಯಾಗಿ ಹೊರಡಿ ಅಂತ ಹೇಳಿ ಜೀಪಲ್ಲಿ ಕುಳಿತುಕೊಂಡರು. ರಾಘವ್ ಇನ್ನೇನು ತನ್ನ ಟೀಮ್ ಜೊತೆ ಹೋಗಬೇಕು. ಅಷ್ಟರಲ್ಲಿ ರಮಣ್ ರೆಡ್ಡಿ ಜೋರಾಗಿ ಕೂಗುತ್ತಾ, DC, ನನ್ನನ್ನು ಜೀಪ್ ಹತ್ತಿಸಿ ನೀನು ಬಚಾವದೆ ಅಂತ ಅಂದ್ಕೊಂಡಿದೀಯಾ? ನನ್ನ ದೃಷ್ಟಿ ಯಾವಾಗಲೂ ನಿನ್ನ ಮೇಲೇನೇ ಇರುತ್ತೆ DC. ನಾನು ವಾಪಸ್ ಬಂದೇ ಬರ್ತೀನಿ. ನಿನ್ನ ಅಂತೆ ನನ್ನ ಕೈಯಲ್ಲೇ ಆಗಬೇಕು. ಕಾಯ್ತಾ ಇರು, ಆದಷ್ಟು ಬೇಗ ಬರ್ತೀನಿ. ಅವನು ಅಷ್ಟು ಹೇಳುವಾಗ ಮುಖೇಶ್ ದೇಶಪಾಂಡೆ ಕೋಪದಿಂದ,
ಮಗನೇ, ಅರೆಸ್ಟ್ ಆದ್ರೂ ನಿನ್ನ ಅಹಂಕಾರ ಇನ್ನೂ ಬಿಟ್ಟಿಲ್ಲ. ಈ ಮುಖೇಶ್ ದೇಶಪಾಂಡೆ ಕೈಗೆ ತಗಲಾಕೊಂಡಿದ್ಯಾ. ಇನ್ನು ಏನಿದ್ರೆ ನಿನಗೆ ಮುದ್ದೆ ಮುರಿಯೋದೇ ಗತಿ. ಸುಮ್ಮನೆ ಮುಚ್ಕೊಂಡು ಕೂತ್ರೆ ಸರಿ, ಇಲ್ಲ ಅಂದರೆ ಇಲ್ಲೇ ಎನ್ಕೌಂಟರ್ ಮಾಡಿಬಿಡ್ತೀನಿ. ಹಂದಿ ನನ್ನ ಮಗನೇ, ಸುಮ್ಮನೆ ಕೂರಲ್ಲಿ ಒಂಚೂರು ಶಬ್ದ ಬರ್ಕೊಡ್ತು ನನ್ನ ಕಡೆ ಅಂತ ಹೇಳಿದಾಗ ರಮಣ್ ರೆಡ್ಡಿ ಕೋಪದಿಂದ ಕುದಿಯತೊಡಗಿದನು. ಮಗನೇ, ನನ್ನನ್ನೇ ಏಕವಚನದಲ್ಲಿ ಮಾತಾಡಿಸ್ತೀಯ? ಆ ರಾಘವನ ಜೊತೆ ನಿನಗೂ ಕೂಡ ಗ್ರಹಚಾರ ಕಾದಿದೆ ಕಣೋ. ನಾನು ಒಂದ್ಸಲ ಬಿಡುಗಡೆಯಾಗಿ ಹೊರಗೆ ಬಂದರೆ ನಿಮ್ಮನ್ನೆಲ್ಲ ನೋಡ್ಕೋತೀನಿ. ಈಗ ಎಷ್ಟು ಆಡ್ಕೋತೀರಾ ಆಡ್ಕೊಳ್ಳಿ, ಆಮೇಲೆ ಏನಾದರೂ ನಂದೇ ಹವ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ವಿಕಾರವಾಗಿ ಮುಖದಲ್ಲಿ ನಗು ತಂದುಕೊಂಡನು. ಎಸ್ ಐ ಅವನನ್ನು ಜೀಪಲ್ಲಿ ಕೂರಿಸಿಕೊಂಡು ಸ್ಟೇಷನ್ ಕಡೆ ಹೊರಟರು. ಇತ್ತ ರಾಘವ್ ತನ್ನ ಟೀಮ್ ಜೊತೆ ಆಫೀಸಿಗೆ ಹೊರಟನು. ಅವನಿಗೆ ಇವತ್ತು ಡಬಲ್ ಖುಷಿಯಾಗಿತ್ತು. ಒಂದು ಕಡೆಯಿಂದ ಹೆಣ್ಣು ಮಗ ಆದರೆ ಇನ್ನೊಂದು ಕಡೆಯಿಂದ ತನ್ನನ್ನು ಸತಾಯಿಸುತ್ತಿದ್ದ ರಮಣ್ ರೆಡ್ಡಿ ಜೈಲು ಪಾಲಾಗಿದ್ದನು. ಆಫೀಸಿನಲ್ಲಿ ಕುಳಿತ ರಾಘವನ ಧ್ಯಾನ ಹಾಸ್ಪಿಟಲ್ ಕಡೆನೇ ಇತ್ತು. ಯಾವಾಗ ತನ್ನ ಹೆಂಡತಿ ಮತ್ತು ಮಗುನ ನೋಡುತ್ತೇನೋ ಅಂತ ಹಂಬಲಿಸುತ್ತಿದ್ದನು. ಕಾವೇಳಿಗೆ ತಾನು ಸ್ವಲ್ಪ ಹೊತ್ತಲ್ಲಿ ಬರುತ್ತೇನೆ ಅಂತ ಹೇಳಿ ಬಂದವನು ಆಫೀಸಿಗೆ ಡೈರೆಕ್ಟಾಗಿ ಬಂದಿದ್ದರಿಂದ ಅವನು ಅಜಯನಿಗೆ ಕಾಲ್ ಮಾಡಿದನು. ಕಾವೇಳಿಗೆ ಹೇಳಿದ್ರೆ ಅವಳು ಎಲ್ಲಿ ಭಯಪಟ್ಟುಕೊಳ್ಳುತ್ತಾಳೋ ಅನ್ನೋ ಕಾರಣದಿಂದ ಡೈರೆಕ್ಟಾಗಿ ಅಜಯನಿಗೆ ಕಾಲ್ ಮಾಡಿದನು. ಕಾಲ್ ರಿಸೀವ್ ಮಾಡಿದ ಅಜಯ್, ಎಲ್ಲಿದೆ ಅಣ್ಣ? ಅತ್ತಿಗೆ ಅವಾಗಿನಿಂದ ನಿನ್ನನ್ನು ಕೇಳ್ತಾ ಇದ್ದಾರೆ. ಈಗ ಬರ್ತೀನಿ ಅಂತ ಹೇಳಿ ಹೋದನ್ನು ಎಲ್ಲಿಗೆ ಹೋಗಿದ್ಯಾ? ಬೇಗ ಹಾಸ್ಪಿಟಲ್ಗೆ ಬಾ, ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಅಜಯ್, ನಾನೀಗ ಬರೋಕ್ಕಾಗಲ್ಲ ಕಣೋ, ನಾನು ಆಫೀಸ್ನಲ್ಲಿದ್ದೀನಿ. ಕೆಲಸ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ನಾನು ಬರೋಕ್ಕಾಗಲ್ಲ. ಸಾಯಂಕಾಲ ತನಕ ನೀನೇ ಅವ್ರಗಳ ಜೊತೆ ಇರು. ಏನಾದರೂ ಬೇಕಿದ್ರೆ ನನಗೆ ಕಾಲ್ ಮಾಡು. ಈ ವಿಷಯನ ನೀನು ಕಾವೇಳಿಗೆ ಹೇಳು. ಸರಿ, ಆಮೇಲೆ ಸಿಗೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ರಾಘವ್ ಹೇಳಿದ ಮಾತನ್ನು ಅವನು ತನ್ನ ಅತ್ತಿಗೆಗೆ ತಿಳಿಸಿದನು. ಅಜಯನ ಮಾತು ಕೇಳಿದ ಕಾವ್ಯ ಚಿಂತಿತಳಾಗಿ, ಇವರು ಯಾಕೆ ನನಗೆ ಕಾಲ್ ಮಾಡಿ ವಿಷಯ ತಿಳಿಸಿಲ್ಲ? ಅಜಯನಿಗೆ ಕಾಲ್ ಮಾಡಿ ಯಾಕೆ ಹೇಳಿದ್ರು? ಇದನ್ನು ನನ್ನ ಹತ್ರನೇ ಹೇಳ್ಬೋದಿತ್ತಲ್ವಾ? ಇವರೇನಾದ್ರೂ ನನ್ನಿಂದ ಏನಾದರೂ ಮುಚ್ಚಿರ್ತಾ ಇದ್ದಾರಾ? ಇವರೇನಾದರೂ ಸಮಸ್ಯೆಯಲ್ಲಿ ಸಿಲುಕಿ ಹಾಕೊಂಡಿಲ್ಲ ತಾನೆ? ಹಾಗೇನಾದರೂ ಇದು ನನಗೆ ಹೇಳ್ಬೋದಿತ್ತಲ್ವಾ? ಇರಲಿ, ಅವ್ರಿಗೆ ಕಾಲ್ ಮಾಡಿ ಕೇಳ್ತೇನೆ ಅಂತ ಅಂದುಕೊಂಡು ತನ್ನ ಮೊಬೈಲ್ ಹಿಡಿದು ಅವನಿಗೆ ಕಾಲ್ ಮಾಡಲು ಹೋದವಳು ಒಂದು ಕ್ಷಣ ಯೋಚನೆ ಮಾಡಿ, ಬೇಡ ಬೇಡ, ಈಗ ಅವ್ರು ಕೆಲಸದಲ್ಲಿದ್ದಾರೆ. ಒಂದು ವೇಳೆ ಅವರಿಗೆ ಸಮಸ್ಯೆ ಇದ್ದರೂ ಅವ್ರು ನನ್ನ ಹತ್ರ ಹೇಳ್ಕೊಳ್ಳಲ್ಲ, ಅವ್ರು ಬಂದ ಮೇಲೆ ಕೇಳಿ ತಿಳ್ಕೊಳ್ಳೋಣ ಅಂತ ತನಗೆ ತಾನೇ ಸಮಾಧಾನ ಮಾಡುತ್ತಾ ಸುಮ್ಮನಾದಳು. ಮುಖೇಶ್ ದೇಶಪಾಂಡೆ ರಮಣ್ ರೆಡ್ಡಿಯನ್ನು ಲಾಕಪ್ಪಲ್ಲಿ ಹಾಕಿ ಅವನ ವಿರುದ್ಧ FIR ರೆಡಿ ಮಾಡಿದರು. ಸ್ಯಾಂಡ್ ಮಾಫಿಯಾ, ಮೈನಿಂಗ್ ಮಾಫಿಯಾ ಹಾಗೂ ಅಟೆಂಪ್ಟ್ ಮರ್ಡರ್ ಕೇಸ್ಗಳನ್ನು ಅವನ ಮೇಲೆ ಫಿಟ್ ಮಾಡಿಸಿ ಕೋರ್ಟಿಗೆ ಸಬ್ಮಿಟ್ ಮಾಡಿದರು. ಎರಡೂ ಕಡೆಯ ವಾದ ವಿವಾದಗಳನ್ನು ಆಲಿಸಿದ ಜಡ್ಜ್ ರಮಣ್ ರೆಡ್ಡಿಯನ್ನು ತಪ್ಪಿತಸ್ಥ ಅಂತ ಬಿಂಬಿಸಿ ಅವನಿಗೆ 5 ವರ್ಷಗಳ ಕಠಿಣ ಸಜೆಯನ್ನು ನೀಡಿದರು. ಇದನ್ನು ಕೇಳಿದ ರಮಣ್ ರೆಡ್ಡಿ ಕೋಪದಿಂದ ಕುದಿಯತೊಡಗಿದನು. ಅವನಿಗೆ ರಾಘವನ ಮೇಲೆ ಇನ್ನಷ್ಟು ದ್ವೇಷ ಹೆಚ್ಚಾಗತೊಡಗಿತು. ನನ್ನನ್ನು ಈ ಪರಿಸ್ಥಿತಿಗೆ ತಂದ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ. ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ವಿಷಜಂತು ಜೊತೆ ಸರಸ ಆಡಿದ್ರೆ ಅದು ಸುಮ್ಮನೆ ಇರುತ್ತೆ ಅಂತ ಅಂದ್ಕೊಂಡಿದ್ಯಾ? ಅದು ನಿನ್ನನ್ನು ಕಚ್ಚೋ ತನಕ ಸುಮ್ಮನೆ ಬಿಡಲ್ಲ ಕಣೋ. ಹಾವಿನ ದ್ವೇಷ 12 ವರ್ಷ ಇರ್ಬೋದು, ಆದರೆ ಈ ರಮಣ್ ರೆಡ್ಡಿಯ ದ್ವೇಷ ಎದುರಾಡಿ ಸಾಯೋ ತನಕ. ನೀನು ಸತ್ತ ಮೇಲೇನೆ ನನ್ನ ದ್ವೇಷ ಕಮ್ಮಿ ಆಗುತ್ತೆ. 5 ವರ್ಷನೇ ಹೇಗೆ ಕಂಪ್ಲೀಟ್ ಮಾಡಿ ಬರ್ತೀನಿ ನೋಡ್ತಾ ಇರು. ಅಲ್ಲೇ ತನಕ ಆರಾಮವಾಗಿ ನಿನ್ನ ಹೆಂಡತಿ ಮಗುವಿನ ಜೊತೆ ಕಾಲ ಕಳಿ. ಆಮೇಲೆ ಏನಿದ್ರೆ ನಿನ್ನ ಸಾವೇ ನನ್ನ ಗುರಿ. ವೇಟ್ ಆ್ಯಂಡ್ ವಾಚ್ ರಾಘವ್, ನಾನು ಬಂದೇ ಬರ್ತೀನಿ, ಬಂದು ನಿನ್ನನ್ನು ನಾಶ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಕುದಿಯತೊಡಗಿದನು. ಈ ರಮಣ್ ರೆಡ್ಡಿಗೆ ರಾಘವನ ಜೊತೆ SI ಮುಖೇಶ್ ದೇಶಪಾಂಡೆ ಮೇಲೇನೂ ದ್ವೇಷ ಮೂಡತೊಡಗಿತು. SI ದೇಶಪಾಂಡೆ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿದ್ದರು. ಅವ್ರಿಗೆ ಅಮೃತ ಅನ್ನೋ ಹೆಂಡತಿ ಕೂಡ ಇದ್ದರು. ಅವ್ರ ಮನೆಯಲ್ಲಿ ಅವರು, ಅವರ ಹೆಂಡತಿ, ತಮ್ಮ ಸುಖೇಶ್ ಪಾಂಡೆ ಹಾಗೂ ಇವ್ರ ಮಗ ಆರ್ಯನ್ ದೇಶಪಾಂಡೆ ಕೂಡ ಇದ್ದನು. ಇವರದ್ದು ಸುಖಿ ಸಂಸಾರ. ದುಡ್ಡಿಗೆ ಯಾವ ರೀತಿಯಿಂದಲೂ ಕೊರತೆ ಇರಲಿಲ್ಲ. ಮುಖೇಶ್ ದೇಶಪಾಂಡೆ ಪೊಲೀಸ್ ಕೆಲಸದಲ್ಲಿದ್ದರೆ ಅವ್ರ ತಮ್ಮ ಸುಖೇಶ್ ದೇಶಪಾಂಡೆ ತಮ್ಮದೇ ಆದ ಸ್ವಂತ ಸಾಫ್ಟ್ವೇರ್ ಕಂಪನಿಯನ್ನು ಓಪನ್ ಮಾಡಿದರು. ಈ ಸುಖಿ ಸಂಸಾರದಲ್ಲಿ ಒಂದು ಕರಾಳ ರಾತ್ರಿ ಅವರ ಮನೆಯನ್ನು ಅಂಧಕಾರದಲ್ಲಿ ಮುಳುಗಿಸಿತ್ತು.
ಎಲ್ಲರೂ ಸೇರಿ ದೇವರ ದರ್ಶನ ಮಾಡಲು ಹೊರಟಿದ್ದವರು ಬರುವಾಗ ಕತ್ತಲೆಯಾಗಿತ್ತು. ಆ ಕತ್ತಲಲ್ಲಿ ಅವರ ಕಾರಿಗೆ ಲಾರಿ ಅಡ್ಡ ಬಂದಿದ್ದರಿಂದ ಕಾರು ಬ್ಯಾಲೆನ್ಸ್ ತಪ್ಪಿ ಮರಕ್ಕೆ ಗುದ್ದಿದ್ದರಿಂದ ಎದುರು ಸೀಟಲ್ಲಿ ಕೂತಿದ್ದ ಕಾರ್ ಡ್ರೈವರ್ ಹಾಗೂ ಸುಕೇಶನ ಹೆಂಡತಿ ಸ್ಥಳದಲ್ಲೇ ಸಾವನ್ನಪ್ಪಿದರು. ಮುಖೇಶ್, ಸುಕೇಶ್, ಅಮೃತ ಹಾಗೂ ಆರ್ಯನ್ ಇವರೆಲ್ಲರಿಗೂ ಗಾಯವಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ಮುಖೇಶ್, ಸುಕೇಶ್ ಹಾಗೂ ಆರ್ಯನ್ ಗುಣಮುಖರಾದರು. ಆದರೆ ಅಮೃತಾಳ ಕೆಳಭಾಗದ ಹೊಟ್ಟೆಗೆ ಬಲವಾಗಿ ಏಟು ಬಿದ್ದಿದ್ದರಿಂದ ಅವಳು ಗರ್ಭಕೋಶಕ್ಕೆ ಪೆಟ್ಟಾಗಿ ಅವಳ ಗರ್ಭಕೋಶವನ್ನು ತೆಗೆದು ಹಾಕಬೇಕಾಯಿತು. ಇನ್ನು ತನಗೆ ಮಕ್ಕಳಾಗುವುದಿಲ್ಲವೆಂದು ತಿಳಿದುಕೊಂಡ ಅಮೃತ ತುಂಬಾನೇ ನೊಂದುಕೊಂಡಿದ್ದಳು. ಮುಂದಿನ ದಿನಗಳಲ್ಲಿ ಸುಕೇಶನ ಮಗನನ್ನೇ ತನ್ನ ಮಗು ಅಂತ ಸಾಕತೊಡಗಿದಳು. ಆರ್ಯನ್ಗೆ ಈಗ 4 ವರ್ಷವಾಗಿತ್ತು. ಮುಖೇಶ್, ಸುಕೇಶ್ ಹಾಗೂ ಅಮೃತ ಆರ್ಯನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳತೊಡಗಿದರು. ಅಮೃತ ಮಗುವಿಗೆ ಯಾವ ರೀತಿಯಾದ ಕೊರತೆಯಾಗದಂತೆ ತನ್ನ ಸ್ವಂತ ಮಗು ತರ ನೋಡಿಕೊಳ್ಳತೊಡಗಿದಳು. ತನ್ನ ಹೆಂಡತಿಯನ್ನು ಕಳೆದುಕೊಂಡ ಸುಕೇಶ ತನ್ನ ಮಗುವಿನಲ್ಲಿ ತನ್ನ ಹೆಂಡತಿಯನ್ನು ಕಾಣುತ್ತಿದ್ದನು. ಎಲ್ಲವನ್ನು ಮರೆತು ಎಲ್ಲರೂ ಆರ್ಯನ್ಗೋಸ್ಕರ ಬದುಕತೊಡಗಿದ್ರು. ಈಗ ಇವರ ಬಾಳಲು ರಮಣ್ ರೆಡ್ಡಿಯ ಕರಿ ನೆರಳು ಬಿದ್ದಾಗಿತ್ತು. ಅದು ಯಾವುದೂ ಇವರಿಗೆ ತಿಳಿದಿರಲಿಲ್ಲ. ಎಲ್ಲರೂ ಅವರವರ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಾ ಇದ್ದರು. ಇತ್ತ ರಾಘವ್ ಕೂಡ 3 ದಿನದ ನಂತರ ತನ್ನ ಹೆಂಡತಿ ಮಗುವನ್ನು ಮನೆಗೆ ಕರೆದುಕೊಂಡು ಬಂದಿದ್ದನು. ರಾಘವನಿಗೆ ಏನಾದರೂ ಸಮಸ್ಯೆ ಇದೆಯೋ ಇಲ್ಲವೋ ಅಂತ ತಿಳಿಯಲು ಕಾವ್ಯ ತುಂಬಾನೇ ಪ್ರಯತ್ನ ಪಟ್ಟಿದ್ದಳು. ಆದ್ರೆ ಅವನು ಏನು ಸಮಸ್ಯೆ ಇಲ್ಲ ಅಂತ ಮಾತನ್ನು ಬದಲಿಸುತ್ತಿದ್ದನು. ಅವನಿಗೆ ಏನು ತೊಂದರೆ ಇಲ್ಲ ಅಂತ ಅಂದುಕೊಂಡ ಕಾವ್ಯ ಕೂಡ ಸುಮ್ಮನಾಗಿದ್ದಳು. ಎಲ್ಲರೂ ಸಂತೋಷದಿಂದ ಇರತೊಡಗಿದರು. ಸಂತೋಷದಿಂದ ಇರುವ ಈ 2 ಕುಟುಂಬಗಳಿಗೆ ದೊಡ್ಡದಾದ ಬಿರುಗಾಳಿ ಬೀಸುತ್ತೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಕತೆ ಮುಂದುವರಿಯುವುದು. ಈ 2 ಸಂಸಾರದಲ್ಲಿ ಯಾವ ರೀತಿ ಬಿರುಗಾಳಿ ಬೀಸುತ್ತೆ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.